ಎಲ್ರಿಗೂ ನಮಸ್ಕಾರ. ಸುಬ್ರಹ್ಮಣ್ಯ ಸ್ವಾಮಿಯ ಮದುವೆ ನೋಡಿದ್ದೀರಾ, ಕೇಳಿದ್ದೀರಾ? ಸುಬ್ರಹ್ಮಣ್ಯ ವಲ್ಲಿ ದೇವಿ ಮದುವೆಯಾಗಿದ್ದು ಹೇಗೆ? ಒಂದು ದಿನ ಗಣೇಶನ ಬಳಿ ಈ ವಿಚಾರವನ್ನು ಹೇಳುತ್ತಾನೆ. ಆಗ ಗಣೇಶ, ನೀನು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಆ ಮರದ ಅಡಿಯಲ್ಲಿ ನಿಂತ್ಕೋ ಅಂತ ಹೇಳಿ ತಾನು ಮದ ಹತ್ತಿರೋ ಆನೆಯ ರೂಪವನ್ನು ತಾಳುತ್ತಾನೆ. ವಲ್ಲಿದೇವಿ ಕೂಡ ತನ್ನ ಸ್ನೇಹಿತರ ಜೊತೆ ಉದ್ಯಾನವನದ ಸೌಂದರ್ಯವನ್ನು ನೋಡಲು ಬಂದಿರುತ್ತಾಳೆ. ಆಗ ನಮ್ಮ ವಿನಾಯಕ ಮದ ಹತ್ತಿರೋ ಆನೆ ಥರ ಗರ್ಜನೆ ಮಾಡಿಕೊಂಡು ವಲ್ಲಿದೇವಿಯ ಹತ್ತಿರ ಬರುತ್ತಾ ಇರ್ತಾನೆ. ವಲ್ಲಿದೇವಿ ಅದನ್ನು ನೋಡಿ, ಈ ಆನೆ ನಮಗೆ ತುಂಬ ತೊಂದರೆ ಕೊಡ್ತಾ ಇದೆ ಎಂದು ಹೇಳಿ ಎಲ್ಲರೂ ಒಂದೊಂದು ದಿಕ್ಕಿಗೆ ಓಡುತ್ತಾರೆ. ಮತ್ತು ವಲ್ಲಿದೇವಿ ಭಯದಿಂದ ನಮ್ಮನ್ನು ಯಾರು ಕಾಪಾಡುತ್ತಾರೆ ಅಂತ ಆ ಕಡೆ ಈ ಕಡೆ ನೋಡಿದಾಗ ಅಲ್ಲೊಬ್ಬ ವೃದ್ಧ ಬ್ರಾಹ್ಮಣ ನಿಂತಿರುತ್ತಾನೆ. ವಲ್ಲಿದೇವಿ ಓಡಿ ಹೋಗಿ ಬ್ರಾಹ್ಮಣನನ್ನು ತಪ್ಕೋತಾಳೆ. ಆಮೇಲೆ ನಮ್ಮ ವಿನಾಯಕ ಮಾಯವಾಗ್ತಾನೆ. ಆನೆಯ ಗರ್ಜನೆ ಯಾಕೆ ಕೇಳುತ್ತಿಲ್ಲ ಎಂದು ಭಯ ಹೋಗಿ ಕಣ್ಣು ತೆರೆದಾಗ ವೃದ್ಧ ಬ್ರಾಹ್ಮಣ ಮಾಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯಾಗುತ್ತಾರೆ. ಆಮೇಲೆ ವಲ್ಲಿದೇವಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ಪ್ರೇಮವಾಗಿ ವಿವಾಹವಾಗುತ್ತದೆ. ಕೊನೆಯದಾಗಿ ವಲ್ಲಿದೇವಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯಾಗುತ್ತಾರೆ. ಧನ್ಯವಾದಗಳು.